ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನನ್ನ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ನೋಡ್ಕೊಂಡ್ ಬಂದ್ಬಿಡೋಣ. ನಿನ್ನೆ ಬುಧವಾರ ನಿಫ್ಟಿ 50 180 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 136 ಪಾಯಿಂಟ್ಸ್ ಪಾಸಿಟಿವ್. ಸೆನ್ಸೆಕ್ಸ್ 595 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮೂರು ಮದರ್ ಇಂಡಿಸಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು, ಮಾರ್ಕೆಟ್ಗೆ ಬುಲಿಶ್ನೆಸ್. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಅಂದ್ರೆ ನಿಮಗೆ ವೆಲಟಾಲಿಟಿನ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಇದರಲ್ಲಿ ಏನಾದ್ರೂ ಪ್ಲಸ್ ಆಗಿದೆ ಅಂತ ಅನ್ಕೊಳ್ಳಿ, ಫಿಯರ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು, ವೆಲಟಾಲಿಟಿ ಕ್ರಿಯೇಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಅದೇ ಮೈನಸ್ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಕ್ಲಾರಿಟಿ ಬರ್ತಾ ಇದೆ, ಕಾಮ್ ಡೌನ್ ಆಗ್ತಾ ಇದೆ ಅಂತ. ನಿನ್ನೆ -3.04% ಚೇಂಜಸ್ ಆಗಿರೋದನ್ನ ನೋಡ್ಬೋದು. ಇದು ಮಾರ್ಕೆಟ್ ಒಂದು ಕ್ಲಾರಿಟಿ ಕೊಡ್ತಾ ಇದೆ, ಅಥವಾ ಮಾರ್ಕೆಟ್ ಕಾಮ್ ಡೌನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಬುಲಿಶ್ನೆಸ್. ಕ್ರೂಡ್ ಆಯಿಲ್ ನವೆಂಬರ್ ಫ್ಯೂಚರ್ 6500 ಪ್ರೀ ಕೋವಿಡ್ ಲೆವೆಲ್ ಕಿಂತ ಕಮ್ಮಿ ಇದೆ, 5198. ಸೊ ಬುಲಿಶ್ನೆಸ್ 205 ಪಾಯಿಂಟ್ಸ್ ಕೆಳಗಾಗಿದೆ ನಿನ್ನೆ. ನೋಡಿ, ನಿನ್ನೆ ಒಂದೇ ದಿವಸಕ್ಕೆ 205 ಪಾಯಿಂಟ್ಸ್ ಕೆಳಗಾಗಿರೋದು ನಿಮಗೆ ಮಾರ್ಕೆಟ್ ಅಲ್ಲಿ ಇವತ್ತು ಸೂಪರ್ ಬುಲಿಶ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ನಂತರದಲ್ಲಿ ಗಿಫ್ಟ್ ನಿಫ್ಟಿ ಮತ್ತು ಗೋಲ್ಡ್ ಬಿ ಸಿಲ್ವರ್ ಬೀಸ್ ಬಗ್ಗೆ ಕೊನೆಯಲ್ಲಿ ಮಾತಾಡೋಣ. ಈಗ ನಿಫ್ಟಿ 50 ಬಗ್ಗೆ ನೋಡೋದಾದ್ರೆ, ನೋಡಿ ನಿಫ್ಟಿ ನಿನ್ನೆ ಒಂದು ಬಿಗಿನಿಂಗ್ ಅಲ್ಲಿ ಒಂದು ಗ್ಯಾಪ್ ಅಪ್ ಆಯ್ತು. ಹ್ಯೂಜ್ ಗ್ಯಾಪ್ ಅಪ್ ಅಂತ ಹೇಳ್ಬೋದು. 160 170 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಯ್ತು. ನಾನು ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, 25,800 ಮೇಲ್ಗಡೆ ಓಪನ್ ಆದ್ರು ಅಂದ್ರೆ 25,800 ಈ ಝೋನ್ ನಿಮಗೆ ಒಂದು ಸಪೋರ್ಟ್ ಝೋನ್ ಆಗಿ ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು, ಅದೇ ರೀತಿಯಲ್ಲಿ ಒಂದು ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡಿ ನಂತರದಲ್ಲಿ 25,900 ಮತ್ತು 25,940 ಟಾರ್ಗೆಟ್ ನು ಕೂಡ ರೀಚ್ ಮಾಡಿದೆ. ನಿನ್ನೆ ನಾನು ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, ಇದೊಂದು ಟಾರ್ಗೆಟ್ ಇರುತ್ತೆ 25,900 25,940 ಅಂತ ಅಂದ್ಬಿಟ್ಟು. ಆ ಟಾರ್ಗೆಟ್ ನ ರೀಚ್ ಮಾಡಿದೆ. ಸೊ ಸೂಪರ್ ಹ್ಯಾಪಿ. ನಮ್ಮ ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಸ್ಟೂಡೆಂಟ್ಸ್ ತುಂಬಾ ಚೆನ್ನಾಗಿ ಪ್ರಾಫಿಟ್ ಮಾಡಿದ್ದಾರೆ. ದಟ್ ಈಸ್ ಎಕ್ಸಲೆಂಟ್. ಇನ್ನು ನಾವು ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ, ನೋಡಿ ಡೇ ಟೈಮ್ ಫ್ರೇಮ್ ಅಲ್ಲಿ ಫಾಲೋ ಅಪ್ ಕ್ಯಾಂಡಲ್ ಬಂದಿದೆ. ಬುಲಿಶ್ ಗಲ್ಫ್ ಹ್ಯಾಮರ್ಗೆ ಒಂದು ಫಾಲೋ ಅಪ್ ಕ್ಯಾಂಡಲ್ ಬಂದಿರೋದನ್ನ ನೋಡಬಹುದು. ಸೊ ಇದು ಒಂದು ಸೂಪರ್ ಬ್ರೇಕ್ ಅವೇ ಗ್ಯಾಪ್ ಆಗಿದೆ, ಬುಲಿಶ್ನೆಸ್. ನಂತರದಲ್ಲಿ ಸೆಕ್ಟರ್ ವೈಸ್ ನೋಡೋದಾದ್ರೆ, ನಿಫ್ಟಿ ಐಟಿ ಪಾಸಿಟಿವ್, ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್, ಆಟೋ ಸೆಕ್ಟರ್ ಪಾಸಿಟಿವ್ ಮತ್ತು ಮೆಟಲ್ ಸೆಕ್ಟರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಒಂದು ಪ್ರಾಫಿಟ್ ಬುಕಿಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ನಾವು ನೋಡುವ ಮೇಜರ್ 5 ಸೆಕ್ಟರ್ಗಳಲ್ಲಿ 4 ಸೆಕ್ಟರ್ ಪಾಸಿಟಿವ್. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋದಲ್ಲಿ 1918 ಕಂಪನಿಗಳು ಪಾಸಿಟಿವ್, ಸೆಂಟಿಮೆಂಟ್ ಬುಲಿಶ್. ನಿಫ್ಟಿ 50 35 ಕಂಪನಿಗಳು ಪಾಸಿಟಿವ್, ನಿಫ್ಟಿ ಬ್ಯಾಂಕಿನಲ್ಲಿ 7 ಕಂಪನಿಗಳು ಪಾಸಿಟಿವ್, ಸೆಂಟಿಮೆಂಟ್ ಬುಲಿಶ್ ಆಗಿದೆ. ಆಪ್ಷನ್ ಚೈನ್ ನಾವು ನೋಡ್ಕೊಳ್ಬೇಕಾಗಿರೋ ಆಪ್ಷನ್ ಚೈನ್ ಬಂದು 18 ನವೆಂಬರ್ 2025 ಆಪ್ಷನ್ ಚೈನ್ ಆಗಿರುತ್ತೆ. ಸೊ 18 ನವೆಂಬರ್ 2025 ಆಪ್ಷನ್ ಚೈನ್ ನಾವು ನೋಡಿದ್ವಿ ಅಂತ ಹೇಳಿದ್ರೆ, ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ. ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿರೋದನ್ನ ನೋಡಬಹುದು. ಕಾಲ್ ಆಪ್ಷನ್ ಬೈ ಆಗಿದೆ, ಪುಟ್ ಆಪ್ಷನ್ ಸೆಲ್ ಆಗಿರೋದನ್ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದೊಂದು ಮಾರ್ಕೆಟ್ ಬುಲಿಶ್ನೆಸ್ ಸೆಂಟಿಮೆಂಟ್ ಅಂತ ಅಂದ್ಬಿಟ್ಟು. ಪಿ ಸಿ ಆರ್ ರೇಷಿಯೋ ನಮಗೆ 1.3 ಇದೆ. ಸೊ ಇನ್ನು ಓವರ್ ಬಾಟ್ ಝೋನ್ ಬಂದಿಲ್ಲ, ಇದನ್ನ ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡೋಣ. ಇನ್ನು ಸಪೋರ್ಟ್ ಸೈಡ್, ರೆಸಿಸ್ಟೆನ್ಸ್ ಸೈಡ್ ಅಂತ ಹೇಳಿದ್ರೆ, ಹೆಚ್ಚು ರೆಸಿಸ್ಟೆನ್ಸ್ ಆಗಿರುವ ಅಥವಾ ಹೆಚ್ಚು ಸಪೋರ್ಟ್ ಅಂತ ನೋಡೋದಾದ್ರೆ, ಹೆಚ್ಚು ಸಪೋರ್ಟ್ ಝೋನ್ ನಾವು ನೋಡಬಹುದು. ನೋಡಿ 25,800 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ರೆಸಿಸ್ಟೆನ್ಸ್ ಅಂತ ಅದು ಇರಲ್ಲ, ಯಾಕಂದ್ರೆ ಆಪ್ಷನ್ ಚೈನ್ ಬುಲಿಶ್ ಆಗಿದೆ. FIDA ಡೇಟಾ ಬರೋದಾದ್ರೆ, FIS 1,750 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. DAS 5,127 ಕೋಟಿಯಷ್ಟು ನೆಟ್ ಬೈ ಮಾಡಿದ್ದಾರೆ. ಓಕೆನಾ, ಇದನ್ನ ನೀವು ನೋಡೋದಾದ್ರೆ ಎಷ್ಟು, 3,500 ಕೋಟಿ ಹತ್ರ 3,400 ಕೋಟಿಯಷ್ಟು ನೆಟ್ ಬೈ ಆಗಿರೋದನ್ನ ನೀವು ನೋಡಬಹುದು. ಎಫ್ ಸೆಗ್ಮೆಂಟ್ ಬರೋದಾದ್ರೆ, ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಓಕೆನಾ ಬೈ ಮಾಡಿದ್ದಾರೆ, ಸೆಲ್ ಮಾಡಿದ್ದಾರೆ. ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಬೈ ಮಾಡಿದ್ದಾರೆ. ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಸೆಲ್ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಬೈ ಮಾಡಿರೋದನ್ನ ನೀವು ನೋಡಬಹುದು. ಸೊ ಡೇಟಾ ನಮಗೆ ಒಂಥರ ನ್ಯೂಟ್ರಲ್ ಟೆಂಪರರಿ ಬುಲಿಶ್ ರ್ಯಾಲಿ ಬರೋ ಚಾನ್ಸಸ್ ಇದೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ನಾವು ಗ್ಲೋಬಲ್ ಮಾರ್ಕೆಟ್ US ಫೀಚರ್ಸ್ ನ ನೋಡೋದಾದ್ರೆ, ನೋಡಿ US30 ಪಾಸಿಟಿವ್ ಆಗಿದೆ, US500 ಪಾಸಿಟಿವ್, US ಟೆಕ್ 100 ಕೂಡ ಪಾಸಿಟಿವ್ ಆಗಿದೆ. ಸೊ ಮೂರು ಗ್ಲೋಬಲ್ ಮಾರ್ಕೆಟ್ US ಫ್ಯೂಚರ್ಸ್ ನಮಗೆ ಪಾಸಿಟಿವ್ ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ಕ್ಯಾಶ್ ಮಾರ್ಕೆಟ್ ಬರೋದಾದ್ರೆ, ಅಮೆರಿಕನ್ ಮಾರ್ಕೆಟ್ ನೋಡಿ ಡೋ ಜೋನ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, S&P 500 ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ನಾಸ್ಡಾಕ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು. ನಂತರದಲ್ಲಿ ಯುರೋಪಿಯನ್ ಮಾರ್ಕೆಟ್ ಮೂರು ಪಾಸಿಟಿವ್ ಆಗಿದೆ. ಸೊ ಅಮೆರಿಕನ್ ಮಾರ್ಕೆಟ್ ನಮ್ಗೆ ನ್ಯೂಟ್ರಲ್ ಡೇಟಾ ತೋರಿಸ್ತಾ ಇದೆ, ಯುರೋಪಿಯನ್ ಮಾರ್ಕೆಟ್ ಪಾಸಿಟಿವ್ ಡೇಟಾ ತೋರಿಸ್ತಾ ಇದೆ. ಏಷ್ಯನ್ ಮಾರ್ಕೆಟ್ ಬರೋದಾದ್ರೆ, ಏಷ್ಯನ್ ಮಾರ್ಕೆಟ್ ನಿಕಾಯ್ ನೋಡಿ ಪಾಸಿಟಿವ್ ಅಲ್ಲಿ ಓಪನ್ ಆಗಿದೆ. ಹ್ಯಾಂಗ್ಸೆಂಗ್ ನಿನ್ನೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಕಾಸ್ಪಿ ಇವಾಗ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ನೋಡಬಹುದು. ಇನ್ನು ADRs, ಇನ್ಫೋಸಿಸ್ ADR ಪಾಸಿಟಿವ್ ಆದ್ರೆ, ವಿಪ್ರೋ ADR, HDFC ADR, ICICI ಮೂರು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅಂದ್ರೆ ನೆಗೆಟಿವ್ ಅಂದ್ರೆ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು. ಸೊ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡೋಣ ಇವಾಗ. ಗಿಫ್ಟ್ ನಿಫ್ಟಿ ನೋಡಿ, ಗಿಫ್ಟ್ ನಿಫ್ಟಿ ಮತ್ತು ನಿಫ್ಟಿ ನವೆಂಬರ್ ಫ್ಯೂಚರ್ ನ ಕಂಪೇರ್ ಮಾಡೋದಾದ್ರೆ, ಒಂದು ಮೈಲ್ಡ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂತ ಇಂಡಿಕೇಟ್ ಮಾಡ್ತಾ ಇದೆ, ಅಥವಾ ಒಂದು ನ್ಯೂಟ್ರಲ್ ಓಪನಿಂಗ್ ಅಂತ ಇಂಡಿಕೇಟ್ ಮಾಡ್ತಾ ಇದೆ ನಮಗೆ. ಸೊ ಇದ್ರ ಬೇಸ್ ಮೇಲೆ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡ್ಕೊಳ್ಳೋದಾದ್ರೆ, ನೋಡಿ ಇವತ್ತಿನ ಮೊದಲನೇ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,935, ಎರಡನೇ ರೆಸಿಸ್ಟೆನ್ಸ್ 25,953, ಮೂರನೇ ರೆಸಿಸ್ಟೆನ್ಸ್ 26,000
32. ಸಪೋರ್ಟ್ ಸೈಡ್ ಬರೋದಾದ್ರೆ 25,781. ಎರಡನೇ ಸಪೋರ್ಟ್ ಬಂದ್ಬಿಟ್ಟು 25,450, 25,318 ಮೂರನೇ ಸಪೋರ್ಟ್ ಝೋನ್. ಸೊ ತುಂಬಾ ದೂರ ಇದೆ ಅಲ್ವಾ? ಸೊ ಹಾಗಾಗಿ ಮಾರ್ಕ್ ಮಾಡ್ಕೊಳ್ಳಿ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಜೊತೆಗೆ ಮಲ್ಟಿಪಲ್ಸ್ ಆಫ್ 100 ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಗ್ಯಾಪ್ ಝೋನ್ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ನೋಡಿ, ಈ ಕ್ಯಾಂಡಲ್ದು ನಿನ್ನೆ ಒಂದು ಬ್ರೇಕ್ಅವೇ ಗ್ಯಾಪ್ ಆಗಿದೆ, ಆಯ್ತಾ? ಬ್ರೇಕ್ಅವೇ ಅಂತ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಒಂದು ಹ್ಯೂಜ್ ಗ್ಯಾಪ್ ಅಪ್ ಆಗಿ ಆಮೇಲೆ ಬುಲ್ಲಿಶ್ ಸ್ಟೈಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿದೆ. ಸೊ ಈ ಗ್ಯಾಪ್ ನ ನೀವು ಕನ್ಸಿಡರ್ ಮಾಡೋದಾದ್ರೆ 25,695 ಈ ಝೋನ್ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. 25,700 ಅನ್ಕೊಳ್ಳಿ. ಈ ಝೋನಿಗೆ ಮಾರ್ಕೆಟ್ ಬಂದು ಗ್ಯಾಪ್ ಫಿಲ್ ಆಗಬೇಕು. ಇವತ್ತೇ ಫಿಲ್ ಆಗುತ್ತಾ ನೋಡೋಣ. ಇನ್ನು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಜೊತೆಗೆ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನೋಡಿ. ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಕಾಲ ಮೀರೋಯ್ತು ಅಂತ ಹೇಳ್ಬೋದು. ನೋಡಿ, ಇನ್ವೆಸ್ಟ್ಮೆಂಟ್ಗೆ RSI ಸ್ಟೊಕ್ಯಾಸ್ಟಿಕ್ ಬಂದಾಗ 0, ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಪ್ರಾಫಿಟ್ ಇರುತ್ತೆ. ಇವಾಗ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ, ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಬೈ ಆನ್ ಡಿಪ್ ಇದೆ ಮಾರ್ಕೆಟ್ ಅಂಟಿಲ್ ಈ S1 ನ ಬ್ರೇಕ್ ಡೌನ್ ಮಾಡಿದ್ರೆ, ಈ S1 ನ ಬ್ರೇಕ್ ಡೌನ್ ಮಾಡಿದ್ರೆ ಮಾರ್ಕೆಟ್ ಈ ಗ್ಯಾಪ್ ಝೋನ್ ನ ಫಿಲ್ ಮಾಡೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ನಾವು ಪ್ರೆಡಿಕ್ಟ್ ಮಾಡ್ಬೋದು. ಸೊ ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ನಿಮ್ಮ ಸೆಟಪ್ಸ್ಗಳನ್ನ ಟ್ರೇಡ್ ಮಾಡ್ತಾ ಹೆಚ್ಚು ಲಾಭ ಗಳಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿನ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಥ್ಯಾಂಕ್ ಯು.